ಅಂಕಿ-ಅಂಶ ಕೊಡ್ತೀನಿ. ಎಷ್ಟು 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟರ್ ಜಾಸ್ತಿ ಮಾಡಿದ್ದೀರಾ. ಒಂದು ಕ್ವಾರ್ಟರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಅಂದ್ರೆ ಸಿದ್ದರಾಮಯ್ಯನವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ರು. ಅವ್ರ ಮನೆಯಲ್ಲೇ ಉತ್ಪತ್ತಿ ಅಲ್ಲೇ ಕೊಟ್ರು. ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿ ಕಾಲದಲ್ಲಿ ಬಾಟು ಕುಡಿತಿರ್ಲಿಲ್ವಾ? ನಾನು ವಿರೋಧ ಪಕ್ಷದ ನಾಯಕರೇ ಬಿಜೆಪಿ ಕಾಲದಲ್ಲಿ ಬಾಟಲಿ ಕುಡಿತಿರ್ಲಿಲ್ವಾ? ಕುಡಿತಿದ್ರ ಇಲ್ವಾ ಜನ? ಆಗ್ಲೂ ಇಷ್ಟೇ ದುಡ್ಡು ಬರ್ತುತ್ತೋ ಇಲ್ವಾ? ಮೊದಲೇ ತೀರ್ಮಾನ ಆಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ ಆಗುವಾಗ ಉತ್ತರ ಕರ್ನಾಟಕಕ್ಕೆ ನಾವು ಉತ್ತರ ಕರ್ನಾಟಕ ಕುಡಿತಾರೆ. ಅವ್ರು ಕೇಳೋ ಅಷ್ಟು ತಾಳ್ಮೆ ಇರ್ಬೇಕು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನೀವು ಮಾತಾಡಿ ಕೇಳೋದಕ್ಕೆ ತಾಳ್ಮೆ ಇಟ್ಕೊಂಡಿರ್ಬೇಕು. ರಿವೈಂಡ್ ಮಾಡಿ ಸರ್. ಜೆಡಿಎಸ್ ಮಾತಾಡಿದಷ್ಟು ನೀವು ಟೀಕೆ ಮಾಡಿದಷ್ಟು ಯಾರು ಜೆಡಿಎಸ್ ಇದ್ದಾಗ ಅವ್ರು ಭಾಷಣ ಮಾಡಿದರೆ ನೀವು ನಾವೇನು ಮಾತಾಡಲ್ಲ. ನಾವು ಮಾತಾಡುವಾಗ ನೀವೇನು ಮಾತಾಡ್ಕೊಡ್ದು ನೋಡ್ರಿ. ನಾವು ಮಾತಾಡುವಾಗ ನೀವು ಮಾತಾಡ್ಕೊಂಡು ನೀವು ಮಾತಾಡುವಾಗ ನಾವು ಮಾತಾಡ್ಕೊಡ್ದು. ಏನಾರು ನಾವು ವಾತ್ಸಾರಿ ಮಾಡಿದ್ರಲ್ಲ, ನಿಮ್ದೆಲ್ಲ ಕೇಳಿದ್ರೆ 2 ದಿವಸ ಕೊನೆ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದಾಗ ನಮ್ಮನ್ನು ಮಾತಾಡಕ್ ಬಿಡ್ಲಿಲ್ಲ. ನೀವು ಮಾನ್ಯ ವಿರೋಧ ಪಕ್ಷ ಮಾತಾಡಕ್ ಬಿಡ್ಲಿಲ್ಲ. ನೀವು ಬರೀ ಗಲಾಟೆ ಮಾಡಿ ಕೂಗಾಕೆ ಬಿಡ್ತೀರಿ. ಮಾನ್ಯ ವಿರೋಧ ಪಕ್ಷದ ನೀವು ಅದೇ ಮುಖ್ಯ ಕೇಳಿ ನಾವು ನಾಯಕರು ನಮ್ಮ ಬಡವರ್ಗ ಅವಮಾನ ಮಾಡ್ತಾ ಇದ್ದಾರೆ. ಕುಡಿಯೋರು ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕುಡ್ದಾರೆ. ಕುಡಿಯೋರು ಎಲ್ಲ ಕಾಲದಲ್ಲೂ ಜಾಸ್ತಿ ಇದ್ದಲ್ಲ ಅಂಗಡಿಗಳು ಜಾಸ್ತಿ ಇಲ್ಲ, ನಾನು ಕೂತ್ಕೊಳ್ಳಲ್ಲ. ಶ್ರೀಮಂತರು ಕುಡಿತಾರೆ, ಕುಡಿದ್ರೆ ತೊಂದರೆ ಇಲ್ಲ. 3 ಸಲ ಟ್ಯಾಕ್ಸ್ ಹಾಕಿದ್ದೀರಿ. 2 ವರ್ಷದಲ್ಲಿ 3 ಸಲ ಟ್ಯಾಕ್ಸ್ ಹಾಕಿದ್ದೀರಿ. ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಅವರು ಪ್ರಿಯಾಂಬಲ್ ನೋಡಿದ್ರೆ ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಜೊತೆನೆ ಮಾತಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ. ಆಮೇಲೆ ನೀವು ಮುಖ್ಯಮಂತ್ರಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯೊಳಗೆ ಕೊಟ್ರೆ ಅದು ಮನೆತನಕ್ಕೆ ಬಡತನ ನಿವಾರಣೆಗೆ ಹೋಗುತ್ತೆ ಹೊರತು ಸೆರೆಗೆ ಮಾತ್ರ ಹೋಗೋದಿಲ್ಲ. ಅದು ನನಗೆ ನಾನಿಲ್ಲ ಈಲ್ಡ್ ಆಗಲ್ಲ. ನಾನು ಯಾರಿಗೂ ಈಲ್ಡ್ ಆಗಲ್ಲ. ನಿಮ್ಮ ಹೆಸರು ಹೇಳಿದಾಗ ಈಲ್ಡ್ ಆತೀನಿ. ನಾನು ಆಗಲ್ಲ, ಈಲ್ಡ್ ಆಗಲ್ಲ. ಯಾರು ಇಲ್ದಾಗ ಬೇಡ, ನೀವು ಮಾತಾಡ್ಬೇಕು. ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಎಚ್ ಕೆ ಪಾಟೀಲ್ ಅವರು ಅವ್ರು ಹೇಳಿದ್ದಾರೆ. ಸರ್ಕಾರನೇ ನಡೀತಾ ಇರೋದು ಅವರಿಂದ. ಸರ್ಕಾರನೇ ನಡೀತಾ ಇರೋದು ಅವರಿಂದ. ಅವ್ರು ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ. ಆಮೇಲೆ ಹೇಳುವಂತ ನೀವು ಅವಕಾಶ. ಅಧ್ಯಕ್ಷರೇ, ನಾನು ಅವ್ರಿಗೆ ಹೇಳ್ಬೋದು. ಅರೆ ಕುಡಿಯೋರ್ ಸಂಖ್ಯೆ ಕಡಿಮೆ ಆಗಿದೆ. ಈಲ್ಡ್ ಆಗಿಲ್ಲ. ಅವ್ರದ್ದು ಯಾವ್ದು ಇದೋಗ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಆಗಿದೆ. ಬೆಂಗಳೂರು ನಗರದಲ್ಲಿ ಕುಡಿಯೋರ ಸಂಖ್ಯೆ 1.6 ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಬೇಕಾದ್ರೆ ನಮ್ಗೆ ವ್ಯಾಪಾರ ವಹಿವಾಟು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಎಲ್ಲಿ ಅಲ್ಲ ನಮ್ಮಲ್ಲಿ ಕಡಿಮೆ ಆಗಿದೆ. ಇವ್ರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ. ಅಶೋಕ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಜಾಸ್ತಿ ಜನ ಕುಡಿತಾ ಇದ್ದಾರೆ ಕಳೆದ ವರ್ಷಕ್ಕಿಂತ. ಈಗ ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಿಗುತ್ತೆ ಹೇಳಿ ನೋಡೋಣ. ಅಲ್ಲ ಕುಡಿಯೋರ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯಬಹುದು? ಉತ್ತರ ಕರ್ನಾಟಕ ಬಂಡವಾಳ ಮಾಡಿಕೊಂಡು ಸುಮ್ಮನೆ ಅನ್ನೇ ಸರಿಯಾಗಿ ನಾಯಕರು ಮಾತಾಡ್ತಿರ್ಬೇಕು. ಇದೆಲ್ಲ ಮಾತಾಡ್ತಾರೆ. ವಿಚಾರದಲ್ಲಿ ಹೇಳ್ತಾಗ ಕುಡಿಯೋರು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾನು ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಲ್ಲ ಬಿಡಿ. 1.6% ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಹೊಸದಾಗಿ ಮಂತ್ರಿಗಳು ಯಾರು ಅಂತ. ಅದ್ರಲ್ಲಿ ರಾಯರೆಡ್ಡಿ ಹೆಸರೇ ಇರಲಿಲ್ಲ. ಅದಕ್ಕೆ ಈಗ ಲಾಸ್ಟ್ ಏನೋ ವೈಲ್ಡ್ ಕಾರ್ಡ್ ಬರ್ಬೇಕಲ್ಲ. ವೈಲ್ಡ್ ಕಾರ್ಡ್ ಸ್ಪೀಕರ್ ಮಾಡ್ತಾರೆ. ವೈಲ್ಡ್ ಕಾರ್ಡ್ ಬರ್ಬೇಕು ಅಂದ್ರೆ ರಾಯರೆಡ್ಡಿ ಅವರು ಮಂತ್ರಿ ಬೇಡ ಅಂತ ಸ್ಪೀಕರ್ ಮಾಡ್ತಾರಂತೆ. ಮಂತ್ರಿ ಬೇಡ ಅಶೋಕ್, ನಾನು ಬೇಡ ಅಂತ ಹೇಳಿದ್ದೀನಿ. ಸ್ಪೀಕರ್ ಬೇಕಾ? ಪಾಟೀಲ್ ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು
ಹಿಂದೆ ನಾಣಯ್ಯನವರು ಇದ್ರು, ಗೌರವಾನ್ವಿತ ನಾಣಯ್ಯನವರು. ಅವ್ರಿಗೂ ಅಷ್ಟೇ ಹೆಂಗನ ಸಿದ್ದರಾಮಯ್ಯನವರು ಅವಾಗಿದ್ರು. ನಾವು ವಿರೋಧ ಪಕ್ಷವಾಗಿ ಕೂತಿದ್ರಿ, ಬಹಳ ವರ್ಷ ವಿರೋಧದಲ್ಲೇ ಕೂತಿದ್ರಿ. ಯಾವ್ದನ ಫೈಲ್ ಕೊಡ್ಲಿ ಉಲ್ಟಾ ಪಲ್ಟಾ ಮಾಡಕ್ ಬಿಡೋರು ಹಂಗೆ. ಅಷ್ಟು ಅಂದ್ರೆ ತಪ್ಪು ಅಂತ ಹೇಳಲ್ಲ, ಅಷ್ಟು ಚಾಣಕ್ಯತನ ಅವ್ರಿಗೆ. ಪಾಟೀಲ್ರು ಕೂಡ ಎಲ್ಲಿಂದ ಎಲ್ಗೋ ಕನೆಕ್ಷನ್ ಮಾಡ್ಬಿಟ್ರು ತಗೊಂಡೋಗ್ಬಿಟ್ಟು. ನಾನು ಹೇಳಿದ್ದು ಉತ್ತರ ಕರ್ನಾಟಕದಲ್ಲ, ನಾನು ಹೇಳಿದ್ದು ನಾನು ನಿಮ್ ಸರ್ಕಾರ ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ, ಒಂಥರ ಟ್ಯಾಕ್ಸ್ ಟೆರರಿಸಂ ತರ ಇದೆ. ಅಷ್ಟು ತೆರಿಗೆ ಹಾಕ್ಬಿಟ್ಟಿದ್ರ. ಅದರಲ್ಲಿ ಇದು ಒಂದು ತೆರಿಗೆ, ಎಣ್ಣೆ ತೆರಿಗೆ. ಕುಡಿಯೋರು ಯಾರು ಅಂತ ಹೇಳಿದ್ರೆ ಎಲ್ಲ ಕೈ ಎತ್ತಿಸಿದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಕುಡಿತಾರೆ ಯಾರ್ಯಾರು ಕುಡಿಯಲ್ಲ ಅಂತ ಎಲ್ಲ ಗೊತ್ತಾಗ್ತೈತೆ, ಪ್ರಪಂಚಕ್ಕೆ ಗೊತ್ತಾಗ್ತೈತೆ. ಅದು ದಿನಕ್ಕೆ ಜಾಸ್ತಿ ಆತಾನೇ ಇದೆ. ಅವ್ರು ಯಾರೋ ಒಬ್ಬ ಮನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೈತಾ ಇದ್ರು ಅಷ್ಟು ಬೈತಾ ಇದ್ರು. ಏನಂತ ಗೊತ್ತಾ, ನಮ್ಮಿಂದ ಈ ಸರ್ಕಾರ ನಮ್ಮ ಹಣದಲ್ಲಿ ಇವರೆಲ್ಲ ಮಜಾ ಮಾಡ್ತಾ ಇರೋದು ಅಂತ ಸೋಷಿಯಲ್ ಮೀಡಿಯಾ ಅದು ಬಾರ್ ಮುಂದೆನೆ ಬೈತಾ ಇದ್ದ ಅವನು. ನೋಡಿರ್ಬೇಕು ನೀವು, ಅದು ರೆಗ್ಯುಲರ್ ಆಗಿ ಆಗ್ತಾರೆ. ಈ ಚಾನಲ್ಗಳವರಂತೂ ಹಿಡಿದ್ಬಿಟ್ಟವ್ರಿ. ಮೊದಲೆಲ್ಲ ಬೇರೆ ಚಾನಲ್ ಇರ್ತಾವೆ, ಇವಾಗ ಮೇನ್ ಚಾನಲ್ಗಳವರೆಲ್ಲರೂ ಅದ್ರ ನಡೀತಾವ್ರು ಹೋಗಿ ಬಾರ್ ಮುಂದೆ. ಇಲ್ಲೇ ಮಾಡಿದ್ರ? ಅದರಿಂದ ನನ್ಗನ್ಸೋದು ಮುಂದೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸರ್ಕಾರ ಗೌಡ್ರ ಅಶೋಕ್ ಗೌಡ್ರ ಅಲ್ಲ ಅವ್ರು ಮಾತಾಡಕತ್ತಾರ, ಅವ್ರಿಗೆ ಅವಕಾಶ ಕೊಡ್ರಿ. ನಾನು ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಾವು ಫ್ರೀ ಅಂತಾರಲ್ಲ, ಎಂದಾದರೂ ರೈತರಿಗೆ ನೇಗಿಲು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿನ್ಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ, ಗೊಬ್ಬರ ಫ್ರೀಯಾಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು? 2.5 ವರ್ಷ ಆಯ್ತು, ಎಂದು ಹೇಳಿಲ್ಲ. ಮಾತತ್ರ ನಿಮ್ಗೆ 2,000 ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ನಡ್ಕೊಂಡಂತ ನಡವಳಿಕೆಗಳನ್ನ ಏನು ಮಾತಾಡಿದ್ರು, ಪದೇ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನುಡಿದಂತೆ ನಡೆದ ಸರ್ಕಾರ, ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಭಾಷಣ ಕರೆಕ್ಟ್ ಆಗಿದೆ, ನಾನೇನು ಭಾಷಣ ತಪ್ಪು ಅಂತಲ್ಲ. ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ, ತಾವು ಮಾಡಿದ್ದೀರ. ನಾನು 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದ್ರ. ತಾವು ಇಲ್ಲಿದ್ರಿ 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರಿ. ಅದನ್ನ ನಿಮ್ಗೆ ನಾನು ನೆನಪಿಸ್ತೀನಿ ಅವರಿಗೆ. ಅದರಲ್ಲಿ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿರೋದು ಟ್ವೀಟ್, ಅದು ಕಾಪಿ ಇದೆ ನೋಡಿ, ನೀವು ಮರ್ತ್ಬಿಟ್ಟಿರ್ತೀರಾ, ನಾವು ಕಾಪಿ ತಗೊಂಬಂದಿದ್ದೀನಿ ನೋಡಿ. ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡೋದು, ಆತ್ಮ ಸಾಕ್ಷಿಯಾಗಿ ಮಾತಾಡೋದು, ಕಳಕಳಿಯಿಂದ ಮಾತಾಡೋದು, ರೈತರಿಗೆ ಧ್ವನಿ ಆಗ್ಬೇಕು ಅಂತ ಮಾತಾಡಿರೋ ಮಾತನ್ನ ನಾನು ಹೇಳ್ತೀನಿ. ಅವ್ರಿಗೇನು ಕೆಟ್ಟದೇನು ಹೇಳಲ್ಲ. ಅವ್ರು ಏನ್ ಹೇಳಿದ್ದಾರೆ, ರೈತರ ಬೆಳೆಗಳ ಉತ್ಪನ್ನ ವೆಚ್ಚವನ್ನು ಆಧರಿಸಿ ಸರ್ಕಾರವೇ ಬೆಲೆ ನಿಗದಿ ಮಾಡಬೇಕು. ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ ರೈತರಿಗೆ ಸಿಗುವಂತಿದ್ದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ನೀಡಲು ರು 5,000 ಕೋಟಿಯನ್ನ ಆವರ್ತ ನಿಧಿ ಸ್ಥಾಪಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಎಷ್ಟು? 5,000 ಕೋಟಿ ಟ್ವೀಟ್ ಮಾಡಿರೋದು 2020ರಲ್ಲಿ ಮುಖ್ಯಮಂತ್ರಿಗಳು. ನಾನು ಹೇಳಿರೋದಲ್ಲ ಇದು, ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಅವತ್ತು ವಿರೋಧ ಪಕ್ಷವಾಗಿದ್ದಾಗ 5,000 ಕೋಟಿ ಆವರ್ತ ನಿಧಿ ಇಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು. ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ, 2.5 ವರ್ಷ ಆಯ್ತು, ಇಟ್ಟಿದ್ದೀರಾ? ಕೊಟ್ಟಿದ್ದೀರಾ? ರೈತರಿಗೆ ತಲುಪಿದೀಯಾ? ಇಲ್ಲ. ನಾನು ಪರಿಶೀಲನೆ ಮಾಡಿದೆ ಅಧ್ಯಕ್ಷರೇ. ನಾನು ಒಂದು ವಾರದಿಂದ ಎಲ್ಲಾ ಸೆಕ್ರೆಟರಿಗಳಿಗೂ ಫೋನ್ ಮಾಡಿದ್ದೆ, ನಾನೇ ಪರ್ಸನಲ್ ಆಗಿ ಫೋನ್ ಮಾಡಿದ್ದೆ, ಏನಪ್ಪ ಏನೇನಾಗಿದೆ ಅಂತ. ಎಲ್ಲೂ ನಾನೇ ಪರ್ಸನಲ್ ಆಗಿ ಮಾತಾಡಿದೆ ಎಲ್ಲರ ಹತ್ರ, ಯಾರೂ ಪಾಸಿಟಿವ್ ಆಗಿ ಹೇಳಲೇ ಇಲ್ಲ. ಸರ್ ಫೈಲ್ ನೋಡ್ತೀನಿ, ಕೇಳ್ತೀನಿ, ಇದು ಮಾಡಿಲ್ಲ ಸರ್ ಅನ್ನೋದು ಬಿಟ್ರೆ ಬೇರೆ ಏನೂ ಹೇಳಿಲ್ಲ. ನಾನು ಹೇಳೋದು ಬರೀ ಇಷ್ಟೇ ಆಗಿದ್ರೆ, ನಾನು ಪರಮೇಶ್ವರ್ ಅವರೇ ನಾನೇನು ಹೇಳ್ತಾ ಇಲ್ಲ, ಏನೋ ಟ್ವೀಟ್ ಗೊತ್ತಿಲ್ದರೆ ಯಾರೋ ಟ್ವೀಟ್ ಮಾಡ್ಬಿಟ್ಟವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪ್ರಣಾಳಿಕೆ, ಇದರಲ್ಲಿ ನೀವು ಹೇಳಿದಿರ, ನಿಮ್ ಫೋಟೋನು ಇದೆ. ನೀವು ಅಧ್ಯಕ್ಷ, ಆದ್ರೆ ನಿಮ್ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ, ಹಾಕಿದ್ದಾರೆ 3 ಡೆಪ್ಟಿ ಸಿಎಂ ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ, 3 ಡೆಪ್ಟಿ ಸಿಎಂಸ್ ಅಂತ ಹಾಕಿದ್ದಾರೆ.
ಅದರಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ ನಿಮ್ದು. ಅದರಲ್ಲಿ ಹೇಳಿರುವಂಥದ್ದು ಪ್ರಕೃತಿ ವಿಕೋಪ ನಿಧಿ ಸಂಭವಿಸಿದಾಗ ತಕ್ಷಣ ಪರಿಹಾರಕ್ಕಾಗಿ 5,000 ಕೋಟಿ ಮೂಲ ನಿಧಿಯೊಂದಿಗೆ ಶಾಶ್ವತ ನಿಧಿಯನ್ನ ಸ್ಥಾಪನೆ ಮಾಡ್ತೀನಿ ಅಂತ ನೀವು ಹೇಳಿದ್ದೀರ. ಟ್ವೀಟು 2020ರಲ್ಲಿ ಟ್ವೀಟ್ ಮಾಡಿದ್ದೀರ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಈ ಕ್ರಾಂತಿಯ ಮಾತುಗಳನ್ನು ಆಡಿದ್ದಾರೆ, ಇಟ್ಟಿದ್ದೀರಾ. ಉತ್ತರ ಕರ್ನಾಟಕ ಈಗ ಫ್ಲಡ್ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹಾನಿ ಆಗಿರೋದು ಬಹಳ ಉತ್ತರ ಕರ್ನಾಟಕನೇ. ಹಳೆ ಮೈಸೂರಿಗಿಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹಾನಿ ಆಗಿದೆ. 5,000 ಕೋಟಿ ಯಾಕಿಟ್ಟಿಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಬರಗಾಲದಲ್ಲಿ ಮತ್ತು ಕ್ಷಾಮದ ಅವಧಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಆಗುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಾಲ ಮರುಪಾವತಿ ಮುಂದೂಡಿಕೆ ಮಾಡ್ತೀರಿ ಅಂತಾನೂ ಹೇಳಿದ್ದೀರ ಇದರಲ್ಲಿ. ಆಮೇಲೆ ಕ್ಷೀರಧಾರೆ ಪ್ರತಿ ಹಾಲಿಗೆ ಸಬ್ಸಿಡಿ ದರವನ್ನ 5 ರೂಪಾಯಿಂದ 7 ರೂಪಾಯಿಗೆ ಏರಿಸಿದ್ದೀನಿ ಅಂತಾರೆ. 7 ರೂಪಾಯಿಗೆ ಏರಿಸಿದಾರ? ಏರಿಸಿಲ್ಲಲ್ಲ, ಏರಿಸಿಲ್ಲ ಅಂತ ನಾನು ಅಧಿಕಾರಿನೂ ಕೇಳಿದೆ. ಅಧಿಕಾರಿನ ಕೇಳಿದಕ್ಕೆ ಅವ್ರು ಹೇಳಿದ್ರು ಏರಿಸಿಲ್ಲ ಅಂತ ಹೇಳಿಲ್ಲ. ಅವರೇ ಹೇಳಿದ್ರು ಸರ್ ಇನ್ನೂ 620 ಕೋಟಿ ಬಾಕಿ ಇದೆ ಸರ್ ಅಂತಂದ್ರು. ನಾನು ಏರಿಸಿದೆಯೋ ಇಲ್ಲೋ ಅಂತ ಕೇಳಿದ್ರೆ ಅವನು 620 ಕೋಟಿ ಇನ್ನು ಬಾಕಿ ಇದೆ ಸರ್ ಅಂತ ಹೇಳ್ದ. ಹೇಳಿ ಆಮೇಲೆ ಉತ್ತರ ಇವಾಗೆ ಬೇಡ, ಪ್ರತಿಯೊಂದಕ್ಕೂ ಉತ್ತರ ಕೊಟ್ಕೊಂಡು ಹೋದ್ರೆ ನಾನು ಅವರು ಬಿಡಲ್ಲ. ನನಗೆ ಅವಧಿ ಟೈಮ್ ಕೊಟ್ಟವ್ರು, ನಾನು ಹೇಳಲ್ಲ ಎಷ್ಟು ಟೈಮ್ ಕೊಟ್ಟವ್ರೆ ಅಂತ. ಅಷ್ಟರಲ್ಲಿ ನೋಟ್ ಮಾಡ್ಕೊಳ್ಳಿ, ಎಲ್ಲ ಸೇರಿ ಒಂದೇ ಸರಿ ಕೊಟ್ಬಿಡಿ. ಅದೇ ರೀತಿ ಕೃಷಿ ಉತ್ಪನ್ನ ನಿಧಿ, ಕೃಷಿ ಉತ್ಪನ್ನ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ಟಾರ್ಟ್ಅಪ್ಸ್ ಆರಂಭಿಸಲು ಮತ್ತು ಇತರ ಸಂಶೋಧನೆಗೆ ಉತ್ತೇಜನ ಸಾಲ 500 ಕೋಟಿ. ಯಾವುದು 1-2 ಕೋಟಿ ಇಲ್ಲ. ನಮ್ಮ ಸತೀಶ್ ರೆಡ್ಡಿ ಊರಲ್ಲಿ ಹೇಳ್ತಾರೆ ಯಾವಾಗ ರಾಸ್ಕೋ ಅಂತ ಹೇಳಿ ತೆಲುಗಲ್ಲಿ, ಹಂಗಾಗೋಟಿದೆ 500 ಕೋಟಿ. ಬರ್ಕೋ ಅಂತ ನಾನು ಕನ್ನಡಿಗ ಸರ್. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ 3 ಫೇಸ್ ವಿದ್ಯುತ್ ಹಗಲು ಹೊತ್ತಿನಲ್ಲಿ 8 ಗಂಟೆ ಕೊಡ್ತಾ ಇದ್ದಾರ. ನಮ್ ಜಾರ್ಜ್ ಅವ್ರ ಪ್ಲೇಸ್ ಅಲ್ಲಿ ಇವ್ರು ಕೂತ್ಬಿಟ್ಟವ್ರು ಬಂದ್ಬಿಟ್ಟು ಮಾದೇವಪ್ಪನವ್ರು. ಏನ್ ಚೇಂಜ್ ಆಗ್ತೀರಾ? ಹತ್ರ ಬನ್ನಿ. ಇನ್ನೂ ಹತ್ತಿರ ಬರ್ಬೇಕು, ಹತ್ತಿರ ಬನ್ನಿ. ನಿಮ್ದು ಇದೆ ಇದರಲ್ಲಿ, ವೈಲ್ಡ್ ಕಾರ್ಡ್ ಅಲ್ಲಿ ನಿಮ್ದು ಇದೆ, ನೋಡಿದ್ದೀನಿ. ಇದು ಇಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು 500 ಕೋಟಿ. ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು 500 ಕೋಟಿ ಕೊಟ್ಟಿದ್ದೀರಾ ನೀವು. ಇನ್ನು ಬಹಳಷ್ಟಿದೆ, ನಾನು ಸುಮ್ಮನೆ ಸ್ಯಾಂಪಲ್ ಹೇಳಿದ್ದೀನಿ, ಇನ್ನು ಒಂದು 50 ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸರ್ಕಾರ ಬಂದಾಗಿಂದನೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂತ ಸಹಾಯಕ್ಕೆ ಬರಲಿಲ್ಲ. ಫ್ರೀ ಗ್ಯಾರಂಟಿ ಅನ್ನೋದೊಂದು ಬಿಟ್ರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ನಾನು ಹೇಳುವಂಥದ್ದು, ಇವೆಲ್ಲನೂ ಕೂಡ ಮೊನ್ನೆನೂ ಕೂಡ ಕಬ್ಬು ಬೆಳೆಗಾರದು ದೊಡ್ಡ ಹೋರಾಟ ಆಯಿತು. ಮಂತ್ರಿಗಳೆಲ್ಲ ಹೋಗಿ ಸಮಾಧಾನ ಮಾಡಿದ್ರು. ಆ ಸಮಾಧಾನ ಮಾಡಿದ್ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾನು ಸ್ಟೇಟ್ಮೆಂಟ್, ಮುಖ್ಯಮಂತ್ರಿಗಳು ಬೇರೆ ಮಂತ್ರಿಗಳು, ಈ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳಿದ್ರು. ಪದೇ ಹೇಳಿದ್ರು, ಒಬ್ಬರಲ್ಲ 4-5 ಜನ ಹೇಳಿದ್ರು. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ, ಅವ್ರದ್ದೊಂದು ರೇಟನ್ನ ಫಿಕ್ಸ್ ಮಾಡ್ತಾರೆ, MRP ಅಲ್ವಾ, FRP. FRP ನೋಡಿ ನಮ್ಗೆ ಹೆಂಗ್ ಗೈಡ್ ಮಾಡ್ತಾರೆ ನೋಡಿ. ಮಾಡ್ಬೇಕು, ನೀವು ಅಲ್ದಿರಿ ಇನ್ಯಾರು ಮಾಡ್ತೀರಿ? ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಬಂದಿದ್ದೀರಲ್ಲ, ಅದಕ್ಕೆ ನನಗೂ ಸಹಾಯ ಮಾಡಕ್ ಮಾಡ್ತಾ ಇದ್ದೀರಾ. ಅದರಿಂದ ಕಬ್ಬು ನಿಗದಿ ಮಾಡುವಂಥದ್ದು ಯಾರು ನಿಗದಿ ಮಾಡೋದು ಅದನ್ನ ಹೇಳ್ತೀನಿ, ನಾನು ಹೇಳ್ತೀನಿ, ಓದಿ. ಕಬ್ಬು ಆಧರಿಸಿದ ಬೆಲೆಯನ್ನ ಒಂದ್ಸರಿ ಕೇಂದ್ರ ನಿಗದಿ ಮಾಡಿದ್ಮೇಲೆ
ಅದಕ್ಕೆ ಏನಾದರೂ ಹೆಚ್ಚುವರಿ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರಗಳೇ ಕೊಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಕಾಪಿನೂ ತಂದಿದ್ದೀನಿ. ಓದು ಅಂದ್ರೆ ಕೋರ್ಟ್ ಆರ್ಡರ್ ಕಾಪಿನೂ ಓದ್ತೀನಿ. ಓದಿ ಸರ್. ಕೋರ್ಟ್ ಆರ್ಡರ್ ಕಾಪಿನೂ ಇದೆ. ಹೆಚ್ಚುವರಿಯಾಗಿ ಏನು ಅಡ್ವೈಸ್ಡ್ ಪ್ರೈಸ್ ವಿಚ್ ಈಸ್ ಆಲ್ವೇಸ್ ಹೈಯರ್ ದೆನ್ ದಿ ಮಿನಿಮಮ್ ಪ್ರೈಸ್ ಫಿಕ್ಸ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ದೆನ್ ಅಂಡ್ ದೇರ್ ಫೋರ್ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಅಂತಾನೂ ಇದೆ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಹೈಯರ್ ಪ್ರೈಸ್ ಏನ್ ಕೊಡ್ತೀರಾ ಅದು ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕು ಅಂತ ಅದು ಇದೆ. ಸಿವಿಲ್ ಅಪೀಲ್ ನಂಬರ್ 7508 ವೆಸ್ಟ್ ಯುಪಿ ಶುಗರ್ ಮಿಲ್ಸ್ ಅಸೋಸಿಯೇಷನ್ ಅಂಡ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂಡ್ ಅದರ್ಸ್. ಇದ್ರ ಕಾಪಿ ನಿಮ್ಮ ಹತ್ರ ಇದೆ, ಕೊಡ್ತೀನಿ ನಾನು. ರಾಜ್ಯ ಸರ್ಕಾರನೇ ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶ ಬಂದಿದೆ. ಇಲ್ಲಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಒಂಥರ ಗೂಬೆ ಕೂಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ನಾನು ಹೇಳುವಂಥದ್ದು. ಅದರಿಂದ ಇಷ್ಟಾದ್ರೂ ಪರವಾಗಿಲ್ಲ ಅಧ್ಯಕ್ಷರೇ, ಪ್ರಧಾನಿಗಳ ಮನವಿ ಮಾಡಬೇಕು, ಪ್ರಧಾನಿಗಳಿಗೆ ಮನವಿ ಮಾಡಬೇಕು. ಸಚಿವರು, ಕೃಷಿ ಸಚಿವರು ಯಾರಾದರೂ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ನಾನು ನೋಡಿರೋ ಅಂಥದ್ದು ಪದ್ಧತಿ ಅದು ಇರೋದು. ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡ್ತಾರೆ, ಕೊಡ್ತಾರೆ, ಬಿಡ್ತಾರೆ, ಆಮೇಲೆ ಲೇಟ್ ಆಗ್ಬೋದು, ಕೊಟ್ಟಿದ್ದಾರೆ ಇದುವರೆಗೂ. ಆದ್ರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ನಮ್ಮೊಬ್ಬ ಸಚಿವರು ದಿನೇಶ್ ಗುಂಡೂರಾವ್ ಅವರು ಏರ್ಪೋರ್ಟ್ ಅಲ್ಲಿ ನಾವೆಲ್ಲ ಪ್ರೋಟೋಕಾಲ್ ಅಲ್ಲಿ ಶೇಕ್ ಹ್ಯಾಂಡ್ ಕೊಡಕ್ ಹೋಗ್ತೀರಿ, ನಮಸ್ಕಾರ, ಅಲ್ಲೋಗಿ ಮನವಿ ಕೊಡ್ತಾರೆ. ಇದೇನು ಕಾಟಾಚಾರಕ್ಕೆ ಕೊಡುವಂಥದ್ದ? ಒಂದು ಗೌರವ ಇಲ್ವಾ? ಒಂದು ರಾಜ್ಯ ಸರ್ಕಾರ ಒಂದು ಗೌರವಯುತವಾದಂತ ಸಂಸ್ಥೆ, ಎಲೆಕ್ಟೆಡ್ ಸಂಸ್ಥೆ, ನೀವು ಕೊಡ್ಬೇಕಾದ್ರೆ ಅದಕ್ಕೊಂದು ಗೌರವವಾದಂತ ಸ್ಥಳ, ಆ ಸ್ಥಳದಲ್ಲಾದ್ರೂ ಕೊಡ್ಬೇಕು. ಏರ್ಪೋರ್ಟ್ ಅಲ್ಲಿ ಹಿಡಿದು ನೀವು ಪ್ರೋಟೋಕಾಲ್ ಅಲ್ಲಿ ಶೇಕ್ ಹ್ಯಾಂಡ್ ಕೊಡುವಂತ ಸಂದರ್ಭದಲ್ಲಿ ನೀವು ಕಾಟಾಚಾರ ಕೊಟ್ರಿ ಅಂತ ಹೇಳ್ಬೇಕಷ್ಟೇ ಅವ್ರಿಗೆ. ಇದು ರಾಜ್ಯಕ್ಕೂ ಅವಮಾನ, ಬೇರೆಯವ್ರಿಗೂ ಅವಮಾನ ಮಾಡ್ದಂಗೆ ಅನ್ಸ್ತದೆ. ಅಂದ್ರೆ ಕಾಳಜಿ ಇಲ್ಲ ನಿಮಗೆ ಅಂತ ಹೇಳುವಂಥದ್ದು. ಆದ್ರಿಂದ ಇಲ್ಲಿ ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಕಣ್ಣೀರು ತೊಳಿಬೇಕಾಯ್ತು ಸರ್ಕಾರ. ಸಬ್ಸಿಡಿ 500 ಕೋಟಿ ಕೊಡ್ತೀನಿ ಅಂದ್ರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಅದಕ್ಕೆ ಇಲ್ಲ. ಅದು ಫೋಟೋ ಕೊಟ್ಟಿರೋದು ಆಯ್ತಾ, ದಿನೇಶ್ ಗುಂಡೂರಾವ್ ಅವರೋಗಿ ಫ್ಲೈಟ್ ಇಂದ ಇಳಿದಾಗ ಕೊಟ್ಟಿರೋ ಫೋಟೋ ಇದು. ಅದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗನ್ಸುತ್ತೆ ಇವೆಲ್ಲನೂ ಕೂಡ ಸರ್ಕಾರ ಚುನಾವಣೆಗೆ ಮುಂಚೆ ನೀವೇನ್ ಹೇಳಿದ್ರಿ, ಚುನಾವಣೆ ಆದ್ಮೇಲೆ ಯಾಕೆ ಮಾಡ್ತೀರಿ ಸಿದ್ದರಾಮಯ್ಯನವರೇ ಅಂತ ನಾವು ಕೇಳ್ತಾ ಇದ್ದೀರಿ. ಮುಖ್ಯಮಂತ್ರಿ ನೀವೇ ಹೇಳಿದ್ದು ಆವರ್ತ ನಿಧಿ ಇಡ್ತೀರಿ ಅಂತೇಳಿ, ದ್ರಾಕ್ಷಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತೇನು ಇಲ್ಲ ಅಂದ್ರೆ ಗೆದ್ದ ಮೇಲೆ ಹೊರಟೋಯ್ತು, ಗೆದ್ದ ಮೇಲೆ ಹೊರಟೋಯ್ತು. ಅದೇನೋ ಹೇಳ್ತಾರಲ್ಲ, ಏಣಿ ಹತ್ತದ ಮೇಲೆ ಏಣಿನ ಎದುರಿಸಿ ಒದ್ರಂತೆ. ಮೊನ್ನೆ ಹೇಳೋದು ಬೇಡ, ಏನೋ ದೇವೇಗೌಡರು ಏನೋ ಪ್ರೆಸ್ ಮೀಟ್ ಮಾಡಿದ್ರು, ನಾನೇ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ನಾನೇ, ನನ್ನೇ ಮರ್ತ್ಬಿಟ್ಟವ್ರೆ ಅಂತ ಹೇಳಿದ್ ಜ್ಞಾಪಕ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹಂಗಾಗೋಯ್ತು ಇಲ್ಲಿ. ಅವ್ರು ಬಿಡಿ ಏನೋ ಮಾಡ್ಕೊಂಡೆ, ಅದು ಪಾಲಿಟಿಕ್ಸು, ಅವ್ರದ್ದು ಗುರು ಶಿಷ್ಯರ ಸಂಬಂಧ ಏನಾನ ಹಾಕೊಂಡ್ಲಿ. ಈಗ ದೂರ ಆಗವ್ರೆ ವೈರಿಗಳು, ಅದು ಬೇರೆ ಪ್ರಶ್ನೆ. ಅಷ್ಟಿದ್ರು ಮೊನ್ನೆ ಹೋಗಿದ್ರು, ಆರೋಗ್ಯ ವಿಚಾರಣೆ ಮಾಡಕ್ ಹೋಗಿದ್ರು. ಆ ಪ್ರೀತಿ ಹಳೆ ಪ್ರೀತಿಯಿಂದ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವೇ ಹೇಳಿ, ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಕೊಡ್ಬೇಕಾಗಿತ್ತಲ್ಲ. ನುಡಿದಂತೆ ನಡೆದ ಸರ್ಕಾರ 20-30 ಕೋಟಿ ಖರ್ಚು ಮಾಡಿದ್ರಿ. ಈಗ ನಾನು ಹೇಳಿದ್ ಓದಿದ್ದೆಲ್ಲ ನೀವೇ ಹಾಕಿರೋದು, ನೀವೇ ಪ್ರಿಂಟ್ ಮಾಡಿರೋದು, ನೀವೇ ಟ್ವೀಟ್ ಮಾಡಿರೋದು. ನುಡಿದಂತೆ ಎಲ್ಲಿ ನಡೆದಿದ್ದೀರಾ? ನೀವು ನುಡಿದಂತೆ ನಡೆದೇ ಇಲ್ಲ ನನ್ಗನ್ಸೋ ಪ್ರಕಾರ. ನಾನು ಹೇಳುದಲ್ಲ, ಬರಗಾಲ ಬಂತು ಇವ್ರ ಸರ್ಕಾರ ಇದ್ದಾಗ, ಫ್ಲಡ್ ಆಯ್ತು. ಇದಕ್ಕೊಂಥರ ನನ್ಗನ್ಸ್ತತೆ ಈ ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ ಇದು, ಸಂವೇದನೆ ಇಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ಬಹಳ ವರ್ಷ ನೋಡಿದೀನಿ ಮುಖ್ಯಮಂತ್ರಿಗಳನ್ನ, ಜಾಸ್ತಿ ಏನಾನ ಮಾತಾಡ್ಬಿಟ್ರೆ, ಯಾರನ್ನ ಸಿಕ್ಕಿದ್ರೆ, ಯಾರನ್ನ ಸರಿಯಾದವ್ರು ಸಿಕ್ಕಾಕೊಂಡ್ರೆ, ನಿನ್ಗೆ ಸಂಧಿ ಗೊತ್ತು, ಸಂಧಿ ಯಾವುದು ಶುರು ಮಾಡ್ಕಂತಾರೆ. ಜಾಸ್ತಿ ಮಾತಾಡಿದ್ರೆ, ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನ್ಗೆ? ನೊಗ ಹೆಂಗ್ ಕಟ್ತೀಯ ಅಂತ ಗೊತ್ತಾ? ಉಳುಮೆ ಮಾಡಕ್ಕೆ ಎಷ್ಟು ಜನ ಎಷ್ಟು ಬೇಕಾದ್ರೆ ಕೊಡ್ತಾರೆ.
ಕೇಳ್ತಾರೆ, ನನಗೂ ಅದೇ ತರನೇ ಹೇಳ್ತಾರೆ. ನಮ್ಗೆಲ್ಲ ಇಷ್ಟು ಕೇಳ್ತಿರಲ್ಲ, ಈಗ ರೈತ ಕೇಳ್ತಾವನೆ ನಿಮ್ಮನ್ನ. ನೀವು ರೈತರೇ ಆಗಿದ್ರೆ, ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ? ಇದು ರೈತರಿಗೆ ಮಾಡದಂತ ದ್ರೋಹ ಅಲ್ವಾ? ರೈತರು ಕೇಳ್ತಾ ಇದ್ದಾರೆ. ನಮಗ್ ಬಾಯಿ ಮುಚ್ಚಿಸ್ಬೋದು, ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ರೊಚ್ಚಿಗೆದ್ದಿದ್ದಾರೆ, ರೊಚ್ಚಿಗೆ ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ. ಅದರಿಂದ ನೀವು ಒಂದು ರೀತಿ ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ಈ ಸರ್ಕಾರ, ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ಬರೋಣ ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇದಕ್ಕೂ ನಾ ಹೇಳ್ತೀರಿ, ಮೊನ್ನೆ ಹೇಳಿದ್ರು ಟಿವಿ ಇಂಟರ್ವ್ಯೂನಲ್ಲಿ, ಪ್ರೆಸ್ ಅಲ್ಲಿ ಹೇಳಿದ್ರು, ಬಿಜೆಪಿಯವ್ರಿಗೇನು ಮಾನ ಮರ್ಯಾದೆ ಇದೆಯನ್ರಿ, ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನೇನಿಲ್ಲ, ನಾನು ಮುಖ್ಯಮಂತ್ರಿ ಕೇಳಕ್ಕೆ ಇಸ್ತೀನಿ, ಮಾನ ಮರ್ಯಾದೆ ಇಲ್ಲ ಅಂತ ನಮ್ಗೆ ಹೇಳಿದ್ದೀರ. ಬೆಳಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನನಗೆ, ವಿಜಯೇಂದ್ರ ಅವರು, ನೋಡಿ ಹಿಂಗ್ ಅಂದಿದ್ದಾರೆ ಸಿದ್ದರಾಮಯ್ಯನವರು, ಸರಿನಾ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದಲ್ಲಿ 2422 ರೈತರ ಆತ್ಮಹತ್ಯೆ ಆಗಿದೆ. 422 ಆತ್ಮಹತ್ಯೆ. ಕಬ್ಬು ಬೆಳೆಗಾರದ್ದು 32 ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡಿದ್ದಾರೆ. ಕಬ್ಬು ಬೆಳೆಯುವಂಥವ್ರು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀರಿ ನಾವು. ಆತ್ಮಹತ್ಯೆ, ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ. ಇದನ್ನ ಸ್ಟ್ಯಾಟಿಸ್ಟಿಕ್ಸು ಬಂದಿದೆ, ನಾನು ಸ್ಟ್ಯಾಟಿಸ್ಟಿಕ್ಸು ಕೊಡ್ತೀನಿ. ಬಿಡುಗಡೆ ಮಾಡಿರುವಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. 2.5 ವರ್ಷಗಳಲ್ಲಿ ರಾಜ್ಯದಲ್ಲಿ 2422 ರೈತರ ಸಾವಿಗೆ ಶರಣು. ಇದು ಬಂದಿರುವಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಕರ್ನಾಟಕ ಎಷ್ಟು ಪರ್ಸೆಂಟೇಜು? 22.5% ಕರ್ನಾಟಕ. ಆಂಧ್ರ ಪ್ರದೇಶ ಕೇವಲ 8.6%. ಆಂಧ್ರ ಪ್ರದೇಶ ಕೇವಲ ನಮ್ಮ ಪಕ್ಕದ ರಾಜ್ಯ, ನಾನು ದೂರ ಹೋಗ್ತಾ ಇಲ್ಲ. ತಮಿಳುನಾಡು 5.9%. ತಮಿಳುನಾಡು 5.9%. ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ನಾನು ಪಕ್ಕದ ಹೇಳಿದೆ, ನಮ್ಮ ಸುತ್ತಮುತ್ತ ಇರೋರನ್ನ ಹೇಳಿದೆ. ನೀವು ಹೇಳೋ ಇದ್ದೇ ಇದೆಯಲ್ಲ, ನೀವು ಹೇಳಕ್ಕೆ. ನಾನೇನು ಮೊನ್ನೆನೇ ಹೇಳಿದೆ, ಅದು ಹೇಳಿದ್ಕೆ ಇಷ್ಟೊತ್ತು ಕೃಷ್ಣ ಅವರೇ, ಇಷ್ಟೊತ್ತು ನಾನು ಹೇಳಿದ್ಕೆ ಅದು ತಪ್ಪು ಅಂತ ಹೇಳ್ಬಿಟ್ರು. ನಾನು ಊರಿಗೊಬ್ಬನೇ ಅದೇನೋ ಹೇಳ್ದೆ, ಊರಿಗೊಬ್ಬರೇ ಗೌಡ್ರು ಅಂತ ಹೇಳ್ದೆ, 2 ಹೇಳ್ದೆ. ಹೆಂಗ್ ಹೇಳ್ಬಾರ್ದು ಅಂತ ಹೇಳಿದ್ರು ನಿಮ್ಮವ್ರು. ಅದಕ್ಕೆ ನಾನು ಹೇಳಲ್ಲ, ಯಾಕೆ ಹೇಳಿ ನಿಮ್ಗೆ, ನೀವು ಅದಕ್ಕೆ ರೆಡಿ ಇರ್ತೀರ. ಹೇಳ್ಬಿಟ್ಟೆ ಹಿಂಗೆ ನಾನು ನೋಡ್ತೀನಲ್ಲ, ಸಿದ್ದರಾಮಯ್ಯನವ್ರು ಇಳಿದೋಗವಾಗ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ, ರೆಡಿ ಮಾಡ್ಗಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ. 100% ನನಗೂ ಗೊತ್ತಿದೆ. ಅದು ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್. ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು. ಒಂದ್ ಸರ್ಕಾರನ ಅಳಿಯೋದು ಹೆಂಗ್ ಅಳಿತೀರ ಒಂದ್ ಸರ್ಕಾರನ? ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅನ್ನ ಇದನ್ನ ನಾನು ಓದಿದ್ದೀನಿ. ಇಷ್ಟು ಮಾರ್ಕ್ಸ್ ಬಂದಿದೆ. ಇದು ರೈತರ ಪರವಾದಂತ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು? ಯಾಕೆ ಹೇಳ್ಬೇಕಾಗ್ತದೆ? ನೀವು ನನ್ಗನ್ಸ್ತತೆ ಒಂಥರ ಇನ್ನೂ ಗ್ಯಾರಂಟಿ ಭ್ರಮೆಗಳಿಂದ ಇವ್ರು ಆಚೆ ಬಂದೇ ಇಲ್ಲ. ನಾವು 2,000 ಕೊಟ್ಬಿಟ್ರೆ, ಬಸ್ ಫ್ರೀ ಕೊಟ್ಬಿಟ್ರೆ ಎಲ್ಲ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನ್ಸ್ತೈತೆ. ಪಕ್ಕದ ನಮ್ಮ ತೆಲಂಗಾಣ, ನಮ್ದು 10 ಪಟ್ಟು ಕೊಟ್ಟಿದ್ರು ಅವರು, ಇವ್ರು 5 ಕೊಟ್ರು, ಅವ್ರು 20 ಕೊಟ್ಟಿದ್ರು. 20 ಮನೆ ಬಾಗಿಲಿಗೆ ಎಲ್ಲ ಕೊಟ್ರು, ಬೋರ್ಡ್ಗಿಲ್ದಂಗೆ ಹೊರಟೋದ್ರು ಅವರು. ಜಗಮೋಹನ್ ಅವರು. ನಾನಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು. ಆ ಸರ್ವೆಯಲ್ಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಿರ್ತದಲ್ಲ, 3 ಪೈಸದ ನಯ ಪೈಸದ ಬೆಲೆ ಇರಲ್ಲ. MLA ಅಂತೂ ಮುಖ್ಯಮಂತ್ರಿ ನೋಡಕ್ ಸಾಧ್ಯನೇ ಇಲ್ಲ, ಅಪಾಯಿಂಟ್ಮೆಂಟೇ ಇಲ್ಲ MLAಗಳಿಗೆ ಅಲ್ಲಿ. ಆದ್ರೆ ಮುಖ್ಯಮಂತ್ರಿ ಒಬ್ಬನ್ನ ನೇಮಕ ಮಾಡೋರು, ಒಬ್ಬರನ್ನ ಆ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ. ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ, ವಿಡೋ ಪೆನ್ಷನ್ ಬೇಕಾ, 2,000 ರೂಪಾಯಿ ಫ್ರೀ ಬೇಕಾ, ಸೈಕಲ್ ಎಲ್ಲ ತಗೊಂಡೋಗಿ ಕೊಟ್ಟ. ಆದ್ರೂ ಗೋವಿಂದ
ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನ, ಆದ್ರೆ ಅದೇ ಸರ್ವಸ್ವ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನ ಹೇಳ್ತಾ ಇದ್ದೀನಿ. ನನ್ಗನ್ಸ್ತೈತೆ ನಿಮ್ಗೆ ರೈತರಿಗೆ ಕೊಡಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ. ನಿಮ್ಗೆ ರೈತರು ಕೊಡಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಖಜಾನೆ ಫುಲ್ ಖಾಲಿ ಖಾಲಿ. ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಮೂಡಲ್ಲಿ ಬಂದಿದೆ. ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ. ಖಜಾನೆ ಅಂತೂ ಖಾಲಿಯಾಗಿದೆ. ನಾನು ಹೆಸರು ಹೇಳಲ್ಲ, ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ. ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ, ಅವರು ಮಾಡಿರ್ತೀರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.